ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರೋದು ದೊಡ್ಡ ಮೊತ್ತದ ರಾಬ್ರಿ 7.11 ಕೋಟಿ ರಾಬ್ರಿ. ಇದು HDFC ಬ್ಯಾಂಕಿಗೆ ಸಂಬಂಧಪಟ್ಟದ್ದು. ಇನ್ನು CMS ವಾಹನದಲ್ಲಿ ಹಣವನ್ನು ATMಗೆ ತುಂಬಲಿಕ್ಕೆ ತರ್ತಾ ಇದ್ರು. ಆ ಸಂದರ್ಭದಲ್ಲಿ ಇನೋವಾ ಕಾರ್ನಲ್ಲಿ ಬಂದಂತಹ ಸುಮಾರು 6-7 ಜನ ಇದನ್ನು ದಾಖಲೆಗಳನ್ನು ವೆರಿಫೈ ಮಾಡಬೇಕು, ನೀವು ನಮ್ಮ ಜೊತೆ ಬನ್ನಿ ಅಂತ ಒಬ್ಬ ಡ್ರೈವರ್ನ ಕೂರಿಸ್ಕೊಂಡು ಅಲ್ಲೆಲ್ಲೋ ಡೈರಿ ಸರ್ಕಲ್ ಹತ್ರ ಹೋಗ್ತಾರೆ. ಇನ್ನೆಲ್ಲೋ ಮಧ್ಯದಲ್ಲಿ ಅವ್ರನ್ನ ಬಿಟ್ಟು ಎಸ್ಕೇಪ್ ಆಗಿ ಹೋಗ್ತಾರೆ. ಹಣವನ್ನು ಇದೇ ಇನೋವಾ ಕಾರಿಗೆ ತುಂಬಿಕೊಂಡು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಇಲ್ಲಿ ಮತ್ತೊಂದು ಅನುಮಾನಗಳು ವ್ಯಕ್ತವಾಗ್ತಾ ಇರೋದಂದರೆ, ಅಲ್ಲಿ ರಾಬ್ರಿ ಮಾಡಿರೋದು 7.11 ಕೋಟಿ. ಅದು ಬಾಕ್ಸ್ಗಳಲ್ಲಿ ದುಡ್ಡಿರ್ತದೆ. ಅದನ್ನು CMS ಗಾಡಿಯಿಂದ ಇನೋವಾ ಗಾಡಿಗೆ ಶಿಫ್ಟ್ ಮಾಡಲಿಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ತದೆ. ಸಮಯ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು ಇವರು? ಈ ಹಣವನ್ನು CMS ಗಾಡಿಯಿಂದ ಇನೋವಾ ಗಾಡಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಯಾಕೆ ಅನುಮಾನ ಬರಲಿಲ್ಲ ಸಿಬ್ಬಂದಿಗಳಿಗೆ? ಇವರು ಟ್ಯಾಕ್ಸ್ ಆಫೀಸರ್ಸ್ ಆಗಿದ್ದರೆ ಪೇಪರ್ ವೆರಿಫಿಕೇಷನ್ ಮಾಡಬೇಕು. ಹಣವನ್ನು ವೆರಿಫಿಕೇಷನ್ ಮಾಡಲಿಕ್ಕೆ ಇವರಿಗೆ ರೈಟ್ಸ್ ಇದೆಯಾ? ಇನ್ ಕೇಸ್ ಅವರು ನಿಜವಾದಂತಹ ಟ್ಯಾಕ್ಸ್ ಆಫೀಸರ್ಸೇ ಆಗಿದ್ದರೆ ಅವರಿಗೆ ರೈಟ್ಸ್ ಇಲ್ವಲ್ಲ. ಯಾಕೆ ಅಷ್ಟು ಸಮಯ ತೆಗೆದುಕೊಳ್ತದೆ? 7,11,00,000 CMS ಗಾಡಿಯಿಂದ ಇನೋವಾ ಗಾಡಿಗೆ ತುಂಬಿಸುವಾಗ ಸಮಯ ತೆಗೆದುಕೊಂಡಾಗ ಏನು ಮಾಡ್ತಾ ಇದ್ರು ಸಿಬ್ಬಂದಿಗಳು? ಇನ್ ಕೇಸ್ ಹೆದರಿಸಿದ್ರು ಕೂಡ ಗನ್ನಿತ್ತಲ್ಲ, ಯಾಕೆ ಇವರು ಪ್ರತಿರೋಧಿಸಲಿಲ್ಲ?